ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ನಮಃ ಸೂರ್ಯಃ ಪಿತಾಮಹೋ ವ್ಯಾಸಃ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ಮುನಿರಂಗಿರಾಃ ಲೋಮಶಃ ಪೌರುಷಶ್ಚೈವ ಚವನೋ ಜವನೋ ಭೃಗುಃ ಶೌನಕೋಷ್ಟಾದಶಶ್ಚೇತಿ ಜ್ಯೋತಿಷ್ಶಾಸ್ತ್ರಪ್ರವರ್ತಕಾಃ. ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರಿಗೆ ಭಗವಂತ ಎಲ್ಲರಿಗೂ ಕೂಡ ಶುಭವನ್ನು ಉಂಟು ಮಾಡಲಿ. ಒಬ್ಬರು ಪ್ರಶ್ನೆ ಕೇಳಿದ್ದಾರೆ. ನಾನು ಒಬ್ಬರಿಗೆ ಸ್ವಾಮಿ ಸಹಾಯ ಮಾಡಬೇಕು ಹೇಳುವಂಥ ಉದ್ದೇಶದಿಂದ ಹಣ ಕೊಟ್ಟಿದ್ದೇನೆ, ಅದು ಏನು ಮಾಡಿದ್ರೂ ಕೂಡ ವಾಪಸ್ ಬರ್ತಾ ಇಲ್ಲ. ಏನು ಮಾಡಿದ್ರೆ ನಮಗೆ ಹೆಚ್ಚಿನದಾದಂಥ ದಾರಿ ಆಗಬಹುದು, ಒಳ್ಳೆ ರೀತಿಯಾದಂಥ ಫಲ ಸಿಗಬಹುದು, ಸುಲಭವಾದಂಥ ಪರಿಹಾರಗಳೇನಾದರೂ ಇದ್ದರೆ ಹೇಳಿ, ನಾನೇ ಮಾಡ್ತೇನೆ ಅಂಥೇಳಿ ಅವರು ನನಗೆ ಒಂದು ಕಾಮೆಂಟ್ ಹಾಕಿದ್ದಾರೆ. ಆ ಉದ್ದೇಶ ಇಟ್ಕೊಂಡು ನಾವೊಂದು ಈ ವಿಡಿಯೋ ಮಾಡ್ತಾ ಇದ್ದೇವೆ. ಯಾಕಂದರೆ ನಿಮಗೆ ದೇವತೆಗಳಲ್ಲಿ ವಿಶ್ವಾಸ, ಶ್ರದ್ಧೆ, ಭಕ್ತಿ ಇವೆಲ್ಲ ಇದೆ ಅಂತ ಆದರೆ ಈ ವಿಡಿಯೋ ಕೊನೆಯವರೆಗೂ ಕೂಡ ನೀವು ನೋಡಿ. ಯಾಕಂದರೆ ಏನಾಗುತ್ತೆ, ಎಷ್ಟೋ ಜನಕ್ಕೆ ದೇವರಲ್ಲಿ ಶ್ರದ್ಧೆ ಇಲ್ಲ ಅಂತಾದರೆ ಫಲ ಸಿಗುವುದು ಸ್ವಲ್ಪ ಕಷ್ಟವೇ ಆಗುತ್ತೆ. ಹಾಗಾಗಿ ಇದೆಲ್ಲ ಭಗವಂತನ ಮೇಲೆ ಶ್ರದ್ಧಾ, ಭಕ್ತಿ, ನಂಬಿಕೆ ಇಟ್ಕೊಂಡು ದೇವತೆ ಆರಾಧನೆ, ಪೂಜೆಗಳನ್ನು ಮಾಡುವಂಥದ್ದು. ಹಾಗಾಗಿ ನಾನು ಕೆಲವೊಂದು ಸ್ತೋತ್ರ ವಿಭಾಗಗಳನ್ನೆಲ್ಲ ಹೇಳ್ತೇವೆ. ಮನುಷ್ಯ ಅಂದ ತಕ್ಷಣವೇ ಪರಸ್ಪರಂ ಭಾವಯಂತಹ ಶ್ರೇಯಮವಾಪ್ಸ್ಯಥ ಅಂತ ಒಬ್ಬರಿಗೊಬ್ಬರು ಸಹಕಾರ ಮಾಡಲೇಬೇಕು. ಹಾಗಿದ್ದಾಗ ಪ್ರತಿಯೊಬ್ಬರ ಜೀವನವೂ ಕೂಡ ಹೋಗುತ್ತೆ. ಇಲ್ಲ ಅಂತ ಆದರೆ ಆ ಜೀವನದಲ್ಲಿ ಅರ್ಥವೇ ಇರುವುದಿಲ್ಲ. ಕೇವಲ ಒಬ್ಬನೇ ಜೀವನ ಮಾಡಲಿಕ್ಕೆ ಕಷ್ಟ ಜಗತ್ತಿನಲ್ಲಿ. ಹಾಗಾಗಿ ಸರಿಯಾದಂತಹ ಒಂದು ಎಲ್ಲರೂ ಚೆನ್ನಾಗಿರಬೇಕು ಅಂತಂದರೆ, ಒಬ್ಬರಿಗೆ ಉದಾಹರಣೆಗೆ ಯಾರೊಬ್ಬರಿಗೆ ಅನಾರೋಗ್ಯ ಆಗಿದೆ, ಇನ್ಶೂರೆನ್ಸು ಇಲ್ಲ, ಏನೂ ಇಲ್ಲ, ಬಹಳ ಕಷ್ಟದಲ್ಲಿದ್ದಾರೆ ಅಂತ ಆದರೆ ಅವರು ಸ್ನೇಹಿತರಿಗೆ ಯಾರೋ ಹೇಳಿದಾಗ ಒಂದು ಕೈಲಾದಂಥ ಸಹಾಯ ಮಾಡೋದು ಅವ್ರ ಕರ್ತವ್ಯ. ಅದಕ್ಕೆ ಮನುಷ್ಯತ್ವ ಎಂಬುದಾಗಿ ನಾವು ಹೇಳ್ತೇವೆ. ಎಷ್ಟೋ ಸಲ ಅಂತಹ ಮಾಡಿರುವಂತಹ ಉಪಕಾರಗಳು ಕೆಲವೊಂದು ಸಲ ಯಾರ್ಯಾರು ಉಪಕಾರ ಮಾಡಿರ್ತಾರೋ ಅವ್ರ ಮೇಲೆ ಸಮಸ್ಯೆಗಳು ಕೂಡ ಬಂದಿರುತ್ತೆ. ಅದು ನಿಮ್ಮ ಜೀವನದಲ್ಲಿ, ಬಹಳ ಜೀವನದಲ್ಲಿ ಹೀಗೆಲ್ಲ ನಾವೆಲ್ಲ ನೋಡಿರ್ತೇವೆ. ಅದು ಪ್ರತಿಯೊಬ್ಬನಿಗೂ ಹೊರತಲ್ಲ. ಹಾಗಿದ್ದಾಗ ಒಬ್ಬರಿಗೆ ನಾವು ಹಣ ಕೊಟ್ಟಿದ್ದೇವೆ, ಅವರಿಗೆ ನಾವು ಪ್ರಾಮಾಣಿಕವಾಗಿ ಉಪಕಾರ ಮಾಡಿದ್ದೇವೆ, ಅದು ಪುನಃ ರಿಟರ್ನ್ ಆಗಿ ನಮ್ಗೆ ಹಣ ಬರ್ತಾ ಇಲ್ಲ. ಏನು ಮಾಡಿದ್ರೆ ಬರುತ್ತೆ ಎಂಬುದನ್ನು ಗಮನಿಸೋಣ. ನೋಡಿ, ಫಸ್ಟು ನಾವು ಯಾವುದೇ ಕೆಲಸ ಮಾಡಿದ್ರೂ ಕೂಡ ಅದರ ಉದ್ದೇಶ ಏನಿದೆ ಎಂಬುದು ಫಸ್ಟ್ ನಾವು ಗಮನಿಸ್ಕೊಳ್ಬೇಕು. ಮನುಷ್ಯನಿಗೆ ಯಾವ ಉದ್ದೇಶ ಇದೆಯೋ ಆ ಉದ್ದೇಶದ ಅನಂತರದಲ್ಲಿ ಅದರ ಫಲ ಹೇಳುವಂಥದ್ದಾಗತ್ತೆ. ಯಾವುದೇ ನಾವು ಮಾಡಲಿ, ನಮ್ಮ ಉದ್ದೇಶ ಒಳ್ಳೆಯದಾಗಿರಬೇಕು. ಅವನು ಆಸ್ಪತ್ರೆಯಲ್ಲಿದ್ದಾನೆ, ಅವನಿಗೆ ತೊಂದರೆ ಇದೆ, ನಮ್ಮ ಕೈಲಾದಂಥ ಸಹಾಯ ಮಾಡೋಣ, ಅವರು ಬಡ್ಡಿ ಕೊಡಲಿ, ಇಂಟ್ರೆಸ್ಟ್ ಕೊಡಲಿ ಹೇಳಿ ಯೋಚನೆ ಮಾಡಬಾರ್ದು. ಅವನು ಆರೋಗ್ಯವಾಗಿ ಹೊರಗೆ ಬರಲಿ ಹೇಳುವಂಥ ಉದ್ದೇಶದಿಂದ ಸ್ವಾಭಾವಿಕ ಎಲ್ಲರೂ ಮಾಡಿರ್ತಾರೆ. ಆದರೆ ಅಂತಹ ಉದ್ದೇಶವೇ ಇಟ್ಕೊಂಡು ಮಾಡಬೇಕು ಹೇಳುವಂಥದ್ದು. ಯಾಕೆಂದರೆ ಮನುಷ್ಯನನ್ನು ನೋಡಿ, ಎಷ್ಟೋ ಸಲ ನಾವು ಯೋಚನೆ ಮಾಡ್ತಾ ಇರ್ತೇವೆ, ಕೆಲವೊಂದು ಆಸ್ಪತ್ರೆಗಳಲ್ಲಿ, ಕೆಲವೊಂದು ಕೆಲಸದಲ್ಲಿ ನಾವು ಹೇಳಬಾರ್ದು ಅಂತಹ ಅನೇಕ ಆಮಿಷಗಳು, ಸಮಸ್ಯೆಗಳು ಬಹಳ ರೀತಿಯಾಗಿ ಬರುತ್ತೆ. ಹಾಗಿದ್ದಾಗ ಮನುಷ್ಯನು ಏನು ಮಾಡಿದ್ರೆ ಆಗುತ್ತೆ? ಯಾಕೆಂದರೆ ಇದೆಲ್ಲ ಒಂದು ಹಂತಕ್ಕೆ ಕಾನೂನು ರೀತಿಯಲ್ಲಿ ಯೋಚನೆ ಮಾಡ್ತಾ ಹೋದರೆ ಕಾನೂನಿನ ಚೌಕಟ್ಟಿನೆಲ್ಲ ಯೋಚನೆ ಮಾಡಬೇಕು. ಇನ್ನೊಂದು ಈ ಮನುಷ್ಯನ ಕರ್ಮದ ಫಲಗಳು ಎಂಬುದಾಗಿ ನಾವು ಹೇಳ್ತೇವೆ. ಆ ಕರ್ಮದ ಫಲಗಳನ್ನು ನೋಡಿ, ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ ಅಲ್ವಾ. ಯಾಕಂದರೆ ಎಲ್ಲವೂ ಕೂಡ ಋಣದಿಂದ ನಮಗೆಲ್ಲ ಬರುತ್ತೆ ಅಥವಾ ಉಂಟಾಗತ್ತೆ, ಅಥವಾ ನಾವು ಒಬ್ಬರಿಗೂ ಹೆಲ್ಪ್ ಮಾಡ್ತೇವೆ, ಅಥವಾ ಹಿಂದಿನ ಜನ್ಮದಲ್ಲಿ ನಾವು ಯಾರಿಂದನೂ ಅವರಿಂದ ಹೆಲ್ಪ್ ತೆಗೆದುಕೊಂಡಿರ್ತೇವೆ, ಈ ಜನ್ಮದಲ್ಲಿ ನಾವು ಅವರಿಗೆ ಸಹಾಯ ಮಾಡ್ತೇವೆ ಎಂಬುದಾಗಿ ಅನೇಕ ಗ್ರಂಥಗಳಲ್ಲೆಲ್ಲ ನಾವು ತಿಳ್ಕೊಳ್ಬಹುದು. ಹಾಗಿದ್ದಾಗ ಒಬ್ಬರಿಗೆ ನಾವು ಹಣ ಕೊಟ್ಟಿದ್ದೇವೆ, ಅದು ಸುಲಭವಾಗಿ ಬರಬೇಕು ಅಂತಂದರೆ ಒಂದು 5 ಸುಲಭವಾದಂತಹ ಪ್ರತಿಯೊಬ್ಬರೂ ಮಾಡುವಂತಹ ಒಂದು ದಾರಿಗಳನ್ನು ಹೇಳ್ತೇನೆ. ಯಾಕಂದರೆ ಬಹಳ ಕಷ್ಟ ಇದ್ದರೆ ಮಾಡೋದು ನಿಮಗೂ ಕೂಡ ಕಷ್ಟ ಆಗಬಹುದು. ಒಂದನೇದಾಗಿ ನೋಡಿ, ಪ್ರತಿನಿತ್ಯವೂ ಕೂಡ ನೀವು ಜ್ಞಾಪಕ ಮಾಡಿಕೊಳ್ಳಿ, ಸಂಧ್ಯಾಕಾಲದಲ್ಲಿ ಬೆಳಗ್ಗೆ ಆಯಿತು, ಬೆಳಗ್ಗೆ ದೇವಸ್ಥಾನದಲ್ಲಿ ಹೋಗ್ತೀರಿ, ದೇವರಿಗೆ ಅರ್ಚನೆ ಮಾಡ್ತೀರಿ, ಪೂಜೆ ಮಾಡ್ತೀರಿ, ಮನೆಯಲ್ಲೂ ಪೂಜೆ ಮಾಡ್ತೀರಿ. ಆದರೆ ಸಂಧ್ಯಾಕಾಲದಲ್ಲಿ ವಿಷ್ಣು ಸಹಸ್ರನಾಮ ಪಾರಾಯಣೆ ಮಾಡುವಂಥದ್ದು ಇದು ಬಹಳ ಮುಖ್ಯವಾದಂಥದ್ದು. ವಿಷ್ಣು ಸಹಸ್ರನಾಮ ಪಾರಾಯಣೆ ಮಾಡಿದರೆ ನೀವು ಮನಸ್ಸಲ್ಲಿ ಏನೇನು ಅಂದ್ಕೊಳ್ತೀರೋ ಅಂತಹ ಎಲ್ಲ ಇಷ್ಟಾರ್ಥಗಳನ್ನು ಕೂಡ ಭಗವಂತನು ನೆರವೇರಿಸ್ತಾನೆ. ವಿಶೇಷವಾಗಿ ನಮಗೆ ಈ ಜೀವನದಲ್ಲಿ ಭೋಗಗಳನ್ನು ಕೊಡುವಂತಹ ಒಂದು ದೇವರು ಅಂತಂದು ವಿಷ್ಣು. ಹಾಗಾಗಿ ಫಸ್ಟ್ ಏನು ಮಾಡಬೇಕು, ಪ್ರತಿನಿತ್ಯವೂ ಕೂಡ ನಾವು ಸಂಧ್ಯಾಕಾಲದಲ್ಲಿ ಸಾಮಾನ್ಯ ಒಂದು 5:30, 5:45 ಒಂದು 6:45 ಸಾಧ್ಯವಾದ ಮಟ್ಟಿಗೆ ವಿಷ್ಣು ಸಹಸ್ರನಾಮ ಓದುವಂಥದ್ದು. ಅದಕ್ಕೇನು ದೊಡ್ಡದಾದಂಥ ಖರ್ಚಿಲ್ಲ. ನೀವು ಎಲ್ಲಿ ಕೂತ್ಕೊಳ್ಳಿ, ಆಫೀಸಲ್ಲಿ ಕೂತ್ಕೊಳ್ಳಿ, ಮನೆಯಲ್ಲಿ ಕೂತ್ಕೊಳ್ಳಿ, ಎಲ್ಲೋ ಇರಿ, ನೀವು ಎಲ್ಲಿದ್ದರೂ ಕೂಡ ಶ್ರದ್ಧೆಯಿಂದ ನೀವು ಆಫೀಸಲ್ಲಿ ಕೂತ್ಕೊಂಡ್ರೂ ಕೂಡ ಅಶ್ರದ್ಧೆಯಿಂದ ದೇವರನ್ನು ಭಕ್ತಿಯಿಂದ ಸ್ಮರಣೆ ಮಾಡಿ ವಿಷ್ಣು ಸಹಸ್ರನಾಮ ಪಠನೆ ಮಾಡುವಂಥ ಪ್ರಯತ್ನವನ್ನು ಮಾಡಿ. ಹಾಗೆ ಎರಡನೇದಾಗಿ ನೋಡಿ, ಕಾರ್ತವೀರ್ಯಾರ್ಜುನ ಹೇಳುವಂಥ ಒಂದು ದೇವರಿದ್ದಾರೆ. ಕಾರ್ತವೀರ್ಯಾರ್ಜುನ ದೇವರ ಬಗ್ಗೆ ಬಹಳ ಎಲ್ಲರಿಗೂ ಕೂಡ ಗೊತ್ತಿರುತ್ತದೆ.
ಯಾಕಂದರೆ ಕಳೆದೋದಂತಹ ವಸ್ತು ಬರಲಿಕ್ಕೆ ಕಾರ್ತಿವೀರ್ಯಾರ್ಜುನ ಪೂಜೆ ಮಾಡ್ತಾರೆ. ಅದೇ ತರಹ ಈ ಸ್ತೋತ್ರ ಇದೆ ನೋಡಿ, ನಿಮಗೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲೂ ಕೂಡ ಹಾಕ್ತೇವೆ, ಹಾಗೆ ಸ್ಕ್ರೀನಲ್ಲೂ ಕಾಣುತ್ತೆ. ಈ ಮಂತ್ರ ಹೇಗೆ ಅಂತಂದರೆ, ಕಾರ್ತವೀರ್ಯಾರ್ಜುನೋ ನಾಮ ರಾಜ ಬಾಹು ಸಹಸ್ರವಾನ್ ತಸ್ಯ ಸ್ಮರಣ ಮಾತ್ರೇಣ ಗತನ್ನಷ್ಟಂಚ ಲಭ್ಯತೆ. ಈ ಶ್ಲೋಕವನ್ನು ಒಂದು 21 ದಿವಸ ಪ್ರತಿನಿತ್ಯವೂ ಕೂಡ ಜಪ ಮಾಡುವಂಥದ್ದು. ಇದು ಮಾಡುವುದು ಹೇಗಪ್ಪ ಅಂತಂದರೆ, ಸೂರ್ಯ ಅಸ್ತ ಅನಂತರದಲ್ಲಿ ಮಾಡುವಂಥದ್ದು. ಸೂರ್ಯ ಅಸ್ತದ ಅನಂತರದಲ್ಲಿ ಸಾಮಾನ್ಯ ಒಂದು 6:45-7 ಗಂಟೆ, ಹೀಗೆ ಸೂರ್ಯ ಅಸ್ತ ಅನಂತರದಲ್ಲಿ ಒಂದು 10 ಗಂಟೆ ಒಳಗಡೆಗೆ ಪ್ರತಿನಿತ್ಯವೂ ರೂಢಿ ಮಾಡಿಕೊಡಿ. ಇದನ್ನು ನಾವು ಪ್ರತಿನಿತ್ಯವೂ ಪಠನೆ ಮಾಡ್ತೇವೆ. ಇದರಿಂದ ಕಾರ್ತಿವೀರ್ಯಾರ್ಜುನ ದೇವರು ನಮಗೆ ಅನುಗ್ರಹ ಮಾಡ್ತಾನೆ, ಆ ಹಣ ನಮಗೆ ಮರಳಿ ಬರುವ ಹಾಗೆ ಅನುಗ್ರಹ ಮಾಡ್ತಾನೆ ಹೇಳುವಂತಹ ಒಂದು ಭಾವನೆಯಿಂದ, ಶ್ರದ್ಧೆಯಿಂದ, ನಂಬಿಕೆಯಿಂದ ಮಾಡುವಂಥ ಪ್ರಯತ್ನವನ್ನು ಮಾಡಿ. ಮತ್ತು ಇನ್ನು ಕಾರ್ತಿವೀರ್ಯಾರ್ಜುನ ಸಹಸ್ರನಾಮ ಹೀಗೆಲ್ಲ ಬಹಳ ಬಹಳ ದೊಡ್ಡದಾದಂಥ ಪೂಜಾ ವಿಧಾನಗಳೆಲ್ಲ ಇದ್ದಾವೆ. ಅದರ ಅನಂತರದಲ್ಲಿ ಯಂತ್ರೋದ್ಧಾರ ಅಂತಿದೆ, ಕಾರ್ತಿವೀರ್ಯಾರ್ಜುನ ಪೂಜೆ ಅಂತಿದೆ, ಹೀಗೆಲ್ಲ ಬೇರೆ ಬೇರೆ ದೊಡ್ಡ ದೊಡ್ಡ ಮಟ್ಟದ ಕ್ರಿಯೆಗಳಿದೆ. ನಿಮ್ಮ ಕೈಯಲ್ಲಿ ಸಾಧ್ಯ ಆದರೆ ಅದನ್ನೆಲ್ಲ ಪ್ರಯತ್ನ ಮಾಡಿ. ಅದಾಗಿಲ್ಲ ಅಂತಾದರೆ ಅಟ್ಲೀಸ್ಟು ಈ ಸ್ತೋತ್ರಗಳನ್ನು ಎಲ್ಲರೂ ಕೂಡ ಹೇಳಬಹುದು. ಈ ಸ್ತೋತ್ರವನ್ನು ಹೇಳುವಂಥ ಪ್ರಯತ್ನವನ್ನು ಮಾಡಿ. ಮತ್ತು ಮೂರನೇದಾಗಿ, ನೀವು ಯಾವ ವ್ಯಕ್ತಿಗಳ ಹತ್ರ ವ್ಯವಹಾರ ಮಾಡಿದ್ದೀರೋ ಅಥವಾ ಯಾವ ವ್ಯಕ್ತಿಗಳಿಗೆ ನೀವು ಪರಸ್ಪರ ಅವರಿಗೆ ಹಣ ಕೊಟ್ಟಿದ್ದೀರೋ ಅವ್ರಿಗೆ ಒಳ್ಳೆಯದಾಗಲಿ ಅಂತೇಳಿ ಸದಾಕಾಲ ಭಗವಂತನಲ್ಲಿ ಬೇಡ್ಕೊಳ್ಳಿ. ನೀವು ಅವ್ರಿಗೆ ಒಳ್ಳೆಯದಾದರೆ ತಾನೇ ನಿಮ್ಗೆ ಹಣ ಕೊಡುವಂಥದ್ದು. ಎಷ್ಟೋ ಸಲ ಏನಾಗುತ್ತೆ, ನಾವು ಇನ್ನೊಬ್ಬರಿಗೆ ಹೆಲ್ಪ್ ಮಾಡ್ತೇವೆ, ಹೆಲ್ಪ್ ಅನಂತರದಲ್ಲಿ ಅವರನ್ನು ಬೈದು ಬಿಡ್ತೇವೆ. ಯಾಕೆಂತಂದರೆ ಇಷ್ಟೆಲ್ಲ ನನ್ನ ಹೆಲ್ಪ್ ತೆಗೆದುಕೊಂಡ ಮನುಷ್ಯ, ಆದರೆ ನನಗವನು ಮರಳಿ ದುಡ್ಡು ಕೊಡಲಿಲ್ಲ ಅಂಥೇಳಿ. ಖಂಡಿತ ಅದನ್ನು ಯೋಚನೆ ಮಾಡಲಿಕ್ಕೆ ಹೋಗಬೇಡಿ. ಆವಾಗ ಆ ವಿಧಿ ಮತ್ತು ದೈವ ದೇವತೆಗಳು ಅಂತೇನು ಹೇಳ್ತೇವೆಯೋ, ಆವಾಗ ಭಗವಂತ ನಮ್ಮನ್ನು ಕೆಲವೊಂದು ಸಲ ಪರೀಕ್ಷೆ ಮಾಡ್ತಾನೆ. ಎಷ್ಟೋ ಸಲ ಭಗವಂತ ಕೊಟ್ಟು ನೋಡ್ತಾನೆ, ಕೊಡದೇನೂ ಕೂಡ ನೋಡ್ತಾನೆ, ನನ್ನ ಮೇಲೆ ಹೇಗೆ ಈ ಭಕ್ತ ವಿಶ್ವಾಸ ಇಟ್ಕೊಂಡಿದ್ದಾನೆ ಹೇಳುವುದನ್ನು. ಹಾಗಾಗಿ ನೀವೇನು ಪ್ರತಿ ಕ್ಷಣವೂ ಕೂಡ ಆ ದೇವರನ್ನು, ಭಗವಂತನನ್ನು ಪ್ರಾರ್ಥನೆ ಮಾಡುವಾಗ ಇಂತಹ ವ್ಯಕ್ತಿಗೆ ಹೆಸರನ್ಕ ಗೊತ್ತಿದ್ದೇ ಇರುತ್ತೆ. ಹಾಗಾಗಿ ಅಂತಹ ವ್ಯಕ್ತಿಗೆ ಭಗವಂತ ಒಳ್ಳೇದು ಮಾಡಪ್ಪ, ನನಗೆ ಆ ವ್ಯಕ್ತಿ ಸಾಲ ತೀರಿಸುವಂತಹ ಒಂದು ಯೋಗ ಅವನಿಗೆ ಕೊಡು ಅಂಥೇಳಿ ಕೇಳ್ಕೊಳ್ಳಿ. ಅವನಿಗೆ ಕಷ್ಟ, ಅವನಿಗೆ ಅನುಕೂಲ ಇಲ್ಲ, ನಿಮ್ಮ ದುಡ್ಡು ಹೇಗೆ ಬರಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಇದನ್ನು ಮೂರನೇದಾಗಿ ಪ್ರಯತ್ನ ಮಾಡುವಂಥದ್ದು. ನಾಲ್ಕನೇದಾಗಿ, ನೀವು ಗೂಗಲಲ್ಲಿ ಹೋಗಿ ಅಥವಾ ಯೂಟ್ಯೂಬಲ್ಲಿ ಹೋಗಿ ಸರ್ಚ್ ಮಾಡಿ ನೋಡಿ, ವಿಶೇಷವಾಗಿ ಋಣ ವಿಮೋಚನ ಗಣೇಶ ಸ್ತೋತ್ರ ಅಂತ ಒಂದು ಸ್ತೋತ್ರ ಇದೆ, ಸುಮಾರು ದೊಡ್ಡದಾಗಿದೆ ಅದು. ಆ ಸ್ತೋತ್ರವನ್ನು ನೀವು ಸಾಮಾನ್ಯವಾಗಿ ಪ್ರತಿ ಒಂದು ಮಂಗಳವಾರ ಅಥವಾ ಶನಿವಾರ ಪಠನೆ ಮಾಡಬೇಕು. ಮಂಗಳವಾರ ಪಠನೆ ಮಾಡಿದ್ರೂ ಆಗ್ತದೆ, ಶನಿವಾರ ಪಠನೆ ಮಾಡಿದ್ರೂ ಆಗ್ತದೆ. ಇದನ್ನು ಪಠನೆ ಮಾಡೋದು ಯಾವುದು? ಸೂರ್ಯ ಉದಯದ ಪೂರ್ವದಲ್ಲಿ ನೋಡಿ, ಬಹಳ ಮುಖ್ಯವಾಗಿ ಗಮನಿಸಬೇಕು. ಯಾಕಂದರೆ ನಾವು ಏನೇ ಮಾಡಿದ್ರೂ ಕೂಡ ಶುಚಿಃ ಕುರ್ಯಾತ್ ಕಾಲೇ ಕುರ್ಯಾತ್ ಎಂಬುದಾಗಿ ಧರ್ಮಶಾಸ್ತ್ರದಲ್ಲಿ ಹೇಳ್ತದೆ. ಹಾಗಾಗಿ ಎಲ್ಲ ಥರದ ಶುಚಿಯಾಗೂ ಕೂಡ ಇರಬೇಕು. ಮಾತಿನಲ್ಲಿ ಶುಚಿ, ಮನಸ್ಸಿನ ಶುಚಿ, ಒಳ್ಳೆ ಕೆಲಸಕ್ಕೆ ಮಾಡ್ತಾನೆ ಹೇಳುವಂಥ ಶುಚಿ, ಮತ್ತು ನಾವು ಮಾಡುವಂಥ ಒಂದು ಜಾಗದ ವಾತಾವರಣಗಳು ಕೂಡ ಶುಚಿಯಾಗಿರಬೇಕು ಹೇಳುವಂಥದ್ದು. ಶುಚಿಃ ಕುರ್ಯಾತ್ ಕಾಲೇ ಕುರ್ಯಾತ್. ಹಾಗಾಗಿ ನಾನು ಸೂರ್ಯ ಉದಯ ಅಸ್ತ ಇತ್ಯಾದಿಗಳನ್ನು ಹೇಳ್ತಾ ಇದ್ದೇನೆ. ಯಾಕಂದರೆ ಯಾವ ಕಾಲದಲ್ಲಿ ಯಾವ ದೇವರನ್ನು ಪೂಜೆ ಮಾಡಬೇಕು ಅವಾಗೇ ಅದನ್ನು ಮಾಡಬೇಕು. ಹಾಗಾಗಿ ಸೂರ್ಯ ಉದಯದ ಪೂರ್ವದಲ್ಲಿ ಮಾಡುವಂಥದ್ದು ಈ ಋಣ ವಿಮೋಚನ ಗಣೇಶ ಸ್ತೋತ್ರ. ಹಾಗೆ ಐದನೇದಾಗಿ ಬಹಳ ಸುಲಭವಾದಂಥದ್ದು ನೋಡಿ, ವಿಶೇಷವಾಗಿ ಈ ಋಣ ಎಲ್ಲ ಬರಲಿಕ್ಕೆ ಹೋಗಲಿಕ್ಕೆಲ್ಲ ಕುಜನು ನಮ್ಮ ಗ್ರಹಗಳಲ್ಲಿ ಕಾರಕ. ಒಂದು ನಿಮಗೆ ಯಾವುದಾದ್ರೂ ಕೊಡಬೇಕು ಅಂತಂದ್ರೂ ಕುಜನೇ ಕಾರಕ, ವಾಪಸ್ ಬರಬೇಕು ಅಂತಂದ್ರೂ ಕೂಡ ಕುಜನೇ ಕಾರಕ. ಹಾಗಾಗಿ ಅಂಗಾರಕ ಸ್ತೋತ್ರ, ಋಣಹರ್ತ ಅಂಗಾರಕ ಸ್ತೋತ್ರ ಎಂಬಂತಹ ಸ್ತೋತ್ರ ಇದೆ. ನೀವು ಅಂದ್ಕೊಳ್ಬಹುದು, ಏನಪ್ಪ ನಾವು ಅವರಿಂದ ದುಡ್ಡು ತೆಗೆದುಕೊಳ್ಬೇಕು, ನಾವು ಯಾಕೆ ಋಣಹರ್ತ ಅಂಗಾರಕ ಸ್ತೋತ್ರ ಹೇಳಬೇಕು ಅಂತೇಳಿ ಯೋಚನೆ ಮಾಡ್ತಾ ಇರಬಹುದು. ಅವನಿಗೆ ಕೊಡಬೇಕು ಅಂತಂದರೂ ನಿಮ್ಮಿರುವಂಥ ಋಣಗಳು ಬಗೆಹರಿಬೇಕು. ಆ ಋಣ ಆಳುವಂಥದ್ದು ಇನ್ನೊಬ್ಬನ ಹತ್ರ ಕೊಡೋದು ಹೇಳುವಂಥ ಅರ್ಥ ಅಲ್ಲ, ಆ ಪರಸ್ಪರ ಸಂಬಂಧವನ್ನು ಕಲ್ಪನೆ ಮಾಡುವಂಥದ್ದೇ ಋಣ ಅಂತ. ಹಾಗಾಗಿ ಆ ಋಣ ಹೋಗಬೇಕು ಅಂತಂದರೆ ಅಂಗಾರಕ ಸ್ತೋತ್ರ, ಋಣಹರ್ತ ಅಂಗಾರಕ ಸ್ತೋತ್ರ. ಇದು ಯಾವಾಗ ಹೇಳಬೇಕಪ್ಪ ಅಂತಂದರೆ, ಅಂಗಾರಕನಿಗೆ ವಿಶೇಷವಾಗಿ ಮಧ್ಯಾಹ್ನ ಸಾಮಾನ್ಯ ಒಂದು 12:30ಯಿಂದ 1:30-2:30 ಆಸುಪಾಸಿನ ಸೂರ್ಯನ ನೆತ್ತಿ ಮೇಲೆ ಹೋದಾಗ ಅಭಿಜಿನ್ ಲಗ್ನದಲ್ಲಿ ಈ ಸ್ತೋತ್ರವನ್ನು ಮಾಡಬೇಕು. ಋಣಹರ್ತ ಅಂಗಾರಕ ಸ್ತೋತ್ರವನ್ನು ಮಾಡಬೇಕು. ಆವಾಗ ಅಂಗಾರಕನು ವಿಶೇಷವಾಗಿ ನಮಗೆ ಅನುಗ್ರಹ ಮಾಡ್ತಾನೆ. ಅಂಗಾರಕ ಸ್ತೋತ್ರ ಪಠನೆ ಮಾಡುವಂಥದ್ದು ಮಂಗಲೋ ಭೂಮಿ ಪುತ್ರಶ್ಚ ಋಣಹರ್ತ ಧನಪ್ರದ ಮೊದಲಾಗಿ ಶುರುವಾಗುತ್ತೆ. ನೀವು ಎಷ್ಟೋ ಯೂಟ್ಯೂಬಲ್ಲೆಲ್ಲ ಈ ಮಂತ್ರಗಳನ್ನೆಲ್ಲ ಹಾಕಿದ್ದಾರೆ, ಅದನ್ನು ಗಮನಿಸಿ. ಅದೇ ಮಂತ್ರಗಳನ್ನು ನಾನು ಹೇಳಿದಂಥ ಆರಂಭವಾಗುವಂಥ ಮಂತ್ರವನ್ನು ಒಂದು 10-12 ಶ್ಲೋಕಗಳಿದೆ, ಅದನ್ನು ಪಠನೆ ಮಾಡಿ. ಇದನ್ನು ಆದಷ್ಟು ಮಂಗಳವಾರ ಪ್ರಾರ್ಥನೆ ಮಾಡುವಂಥದ್ದು, ಮಧ್ಯಾಹ್ನದ ಸಮಯದಲ್ಲಿ ಮಾಡುವಂಥದ್ದು. ಹಾಗೆ ನೀವು ಸಾಮಾನ್ಯವಾಗಿ ನೆಲಕ್ಕೆ ಕೂತ್ಕೊಂಡು ಉತ್ತರಾಭಿಮುಖವಾಗಿ ಈ ಮಂತ್ರಗಳನ್ನು ಪಠನೆ ಮಾಡುವಂಥ ಶ್ಲೋಕವನ್ನು ಪಠನೆ ಮಾಡುವಂಥದ್ದು. ಮತ್ತು ಅನಂತರದಲ್ಲಿ
ನಿಮ್ಮ ಶಕ್ತಿಯಾನುಸಾರ ಪಾರಾಯಣ ಮಾಡಿದ ಅನಂತರದಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ತೊಗರಿಬೇಳೆ, ಅನಂತರ ಕೆಂಪು ವಸ್ತ್ರವನ್ನು ದಾನ ಮಾಡಬೇಕು. ಅಂದರೆ ಯಾರಿಗಾದರೂ ಕೂಡ ದೇವಸ್ಥಾನದ ಹೋಗೋದು ಅಥವಾ ಅಂಗಾರಕ ಗ್ರಹ ಇದ್ದರೆ ನವಗ್ರಹದಲ್ಲಿ ಪೂಜೆ ಮಾಡಿ ಅಲ್ಲಿ ನೀವು ದಾನ ಮಾಡಿ ಬರುವಂತಹ ಪ್ರಯತ್ನ ಮಾಡಬೇಕು. ಇದು 5 ಎಷ್ಟು ನೀವು ಮಾಡ್ತೀರೋ ಇದನ್ನು 1 ಸಲ ಅಥವಾ 3 ಸಲ ಅಥವಾ 5 ಸಲ ಈ ಥರ ನಿಧಾನವಾಗಿ ಮಾಡ್ತಾ ಬನ್ನಿ. 1 ಸಲ ಮಾಡಿದ ತಕ್ಷಣ ಇಮಿಡಿಯೇಟಾಗಿ ಆಗದೇ ಇರಬಹುದು, ಆದರೆ 2ನೇ ಸಲ 3ನೇ ಸಲ ಶ್ರದ್ಧೆಯಿಂದ ಮಾಡಿದಾಗ ಶ್ರದ್ಧಾಂಕಾಮಸ್ಯ ಮಾತರಮ್ಮ, ಶ್ರದ್ಧೆಯಿಂದ ಮಾಡಿದಾಗ ಮಾತ್ರ ಆ ಭಗವಂತನ ಅನುಗ್ರಹ ಮಾಡ್ತಾನೆ. ಹಾಗಾಗಿ ನಿಮಗೆ ಎಂತಹ ಕಷ್ಟ ಇದ್ದರೂ ಕೂಡ ಭಗವಂತನ ಅನುಗ್ರಹದಿಂದ ಸುಲಭವಾಗಿ ಹೂವನ್ನು ಎತ್ತದ ಹಾಗೆ ಆ ಕಷ್ಟ ಪರಿಹಾರ ಆಗುವಾಗೆ ಭಗವಂತ ದಾರಿ ತೋರಿಸಲಿ. ನಿಮ್ಮ ಅನುಕೂಲವನ್ನು ಆ ಭಗವಂತ ದಯಪಾಲಿಸಲಿ. ಎಷ್ಟು ಜನ ಮಾಡ್ತೀರಿ, ಹೇಗೆ ಆಗತ್ತೆ ಹೇಳುವಂಥದ್ದನ್ನು ಶ್ರದ್ಧೆಯಿಂದ ಮಾಡಿ ಒಂದು ಕಾಮೆಂಟನ್ನು ಕೂಡ ಮಾಡಿ. ಎಲ್ಲರಿಗೂ ಕೂಡ ಶುಭವಾಗಲಿ, ಮಂಗಲವಾಗಲಿ. ನಮಸ್ಕಾರ.